ಹೈದರಾಬಾದ್ನ ತರಕಾರಿ ವ್ಯಾಪಾರಿಯೊಬ್ಬನಿಗೆ ಇರುವಂತಹ ದರಿದ್ರ ಮನಸ್ಥಿತಿಯನ್ನ ಕಂಡು ನಿಮ್ಮ ಮೈ ಕುದಿಯೋದು ಗ್ಯಾರಂಟಿ. ಯಾಕಂದ್ರೆ ಹೈದರಾಬಾದ್ನ ನಾರಾಯಣಗುಡ ಪ್ರದೇಶದ ಜನ ಪ್ರತಿನಿತ್ಯ ಇವನ ಬಳಿ ಬಹಳ ನಂಬಿಕೆಯಿಂದ ತರಕಾರಿ ಖರೀದಿ ಮಾಡ್ತಾ ಇದ್ರು. ಆದ್ರೆ ಈತ ತನ್ನ ಖಾಸಗಿ ಭಾಗಗಳನ್ನ ಮುಟ್ಟಿ ಕೈ ತೊಳಿದೇನೆ, ನೈರ್ಮಲ್ಯತೆ ಅನ್ನೋದನ್ನ ಕಾಪಾಡ್ಕೊಳ್ದೇನೆ ಅದೇ ಕೈಗಳಿಂದ ತರಕಾರಿ ಮುಟ್ತಾ ಇರೋದು ಅಲ್ಲಿನ ಜನರ ಗಮನಕ್ಕೆ ಬಂತು. ವಿಡಿಯೋದಲ್ಲಿ ಕೂಡ ನಾವು ಅದನ್ನು ಗಮನಿಸಬಹುದು. ನೈರ್ಮಲ್ಯ ಮತ್ತು ಆಹಾರ ಸುರಕ್ಷತೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದಂತ ಸ್ಥಳೀಯ ನಿವಾಸಿಗಳು ಈತನ ಈ ಕೆಟ್ಟ ಮನಸ್ಥಿತಿಯ ಕೆಲಸವನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಈ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುವಂತ ಸಂದರ್ಭದಲ್ಲಿ ನಾರಾಯಣಗುಡ ಪೊಲೀಸರು ಎಚ್ಚೆತ್ತುಕೊಂಡು ಆ ಆರೋಪಿ ಏನಿದ್ದಾನೆ ವಾಸಿಕ್ ಅವನನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಅವನಿಗೆ 5 ದಿನಗಳ ಜೈಲು ಶಿಕ್ಷೆ ಜೊತೆಗೆ 2,500 ರೂಪಾಯಿ ದಂಡ ವಿಧಿಸಿದೆ ಅಂತ ಹೇಳಿ ರಿಪೋರ್ಟ್ ಆಗ್ತಾ ಇದೆ. ಹಾಗೆ ಅವನ ಅಂಗಡಿ ಕೂಡ ಎತ್ತಂಗಡಿ ಮಾಡಿದ್ದಾರೆ. ಇನ್ನು ಈ ಘಟನೆ ಬಳಿಕ ಸೂಕ್ತವಾದಂಥ ಕ್ರಮ ಕೈಗೊಂಡ ಪೊಲೀಸರಿಗೆ ಸ್ಥಳೀಯರು ಧನ್ಯವಾದ ಹೇಳಿದ್ದಾರೆ. ಏನೇ ಹೇಳಿ, ಇಂತಹ ದರಿದ್ರ ಮನಸ್ಥಿತಿಗಳು ಈ ಸಮಾಜದಲ್ಲಿ ಇನ್ನೂ ಜೀವಂತವಾಗಿದೆ ಅನ್ನೋದೇ ನಮ್ಮ ಪಾಲಿನ ಅತಿ ದೊಡ್ಡ ದುರಂತ.